ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ನಾನು ಇವತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಸೊ ನಾನ್ ಹೇಗ್ ಮಾಡ್ತೀನಿ ಅನ್ನೋದನ್ನ ನಿಮಗ್ ತಿಳಿಸ್ಕೊಡೋಣ ಅಂತ ಅನ್ಸ್ತು. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಚಿಕನ್ ಗ್ರೇವಿ ಮಾಡೋದಕ್ಕೆ ಫಸ್ಟ್ ಏನೇನ್ ಬೇಕು ಅಂತ ಹೇಳ್ಬಿಡ್ತೀನಿ. ಚಿಕನ್, ಈರುಳ್ಳಿ, ಟೊಮ್ಯಾಟೊ ಪೇಸ್ಟ್, ಇದು ಪುದೀನ, ಕೊತ್ಮಿರಿ, ಆಮೇಲೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದೀನಿ. ಸ್ವಲ್ಪ ಎಣ್ಣೆ, ಆಮೇಲೆ ಉಪ್ಪು, ಸ್ವಲ್ಪ ಚಕ್ಕೆ ಲವಂಗ, ಗರಂ ಮಸಾಲ ಹಾಗೂ ಧನಿಯಾ ಪೌಡರ್. ಫಸ್ಟ್ ಕುಕ್ಕರ್ ಇಟ್ಕೊಂಡಿದೀನಿ. ಕುಕ್ಕರ್ಗೆ ಈಗ ಎಣ್ಣೆ ಹಾಕ್ಬೇಕು. ಸಾರಿ ಫಸ್ಟ್ ಸ್ಟವ್ ಹಚ್ಕೋಬೇಕು. ಎಸ್, ಎಣ್ಣೆ ಹಾಕ್ತಾ ಇದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಚಕ್ಕೆ ಲವಂಗ ಮತ್ತೆ ಆನಿಯನ್ ಹಾಕೋತೀನಿ. ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕ್ತಿದ್ದಂಗೆ ನಾನು ಡೈರೆಕ್ಟ್ ಫಸ್ಟ್ ಚಿಕನ್ ಹಾಕೋತಾ ಇದ್ದೀನಿ. ಏನಾಯ್ತು? ಅವಾಗ್ಲೇ ಇಂಗ್ರೀಡಿಯೆಂಟ್ಸ್ ಹೇಳ್ಬೇಕಾದ್ರೆ ನಾನು 2 ಐಟಮ್ ನ ಮಿಸ್ ಮಾಡಿದೀನಿ. ಒಂದು ಟರ್ಮರಿಕ್ ಪೌಡರ್, ಇನ್ನೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನ ಆಡ್ ಮಾಡ್ಕೊಬಿಡಿ. ಸೊ ಚಿಕನ್ ಹಾಕಿದಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಚಿಕನ್ ಒಂದು 2 to 3 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ನೀಟಾಗಿ ಬಾಯ್ಲ್ ಮಾಡ್ಕೊಂಡು ಅದಾದ್ಮೇಲೆ ನಾನು ಟೊಮ್ಯಾಟೊ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್. ಇವಾಗ ಇದನ್ನ ನೀಟಾಗಿ 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು. ಸೊ 5 ಮಿನಿಟ್ಸ್ ಬಾಯ್ಲ್ ಮಾಡಿದಾದ್ಮೇಲೆ ನಾನು ಪುದೀನ, ಕೊತ್ಮಿರಿ ಹಾಗೂ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಹಾಕಿದಾದ್ಮೇಲೆ ಏನೇನ್ ಮಸಾಲೆ ತಗೊಂಡಿದ್ವಿ, ನಾನು ಸಿಂಪಲ್ ಆಗಿ 2 ಪುಡಿ ತಗೊಂಡಿದ್ದೀನಿ. ನೀವು ಚಿಕನ್ ಮಸಾಲಾನ ಆಡ್ ಮಾಡ್ಕೋಬಹುದು. ಗರಂ ಮಸಾಲ ಅಂಡ್ ಧನಿಯಾ ಪೌಡರ್ ಎಲ್ಲ ಹಾಕಿದಾದ್ಮೇಲೆ ಈ ತರ ಕಾಣುತ್ತೆ. ಈಗ ಇದನ್ನ ನೀವು ಪಾತ್ರೆಯಲ್ಲಿ ಮಾಡೋದಾದ್ರೆ ಒಂದು 15 to 20 ಮಿನಿಟ್ಸ್ ಬೇಯಿಸ್ಕೋಬೇಕು. ನಾನು ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ಒಂದ್ 2 ವಿಸಿಲ್ ಇಟ್ಬಿಡ್ತೀನಿ. 2 ವಿಸಿಲ್ ಕೂಗಿಸ್ಕೊಂಡ್ಬಿಟ್ರೆ ರುಚಿಕರವಾದ ಚಿಕನ್ ಗ್ರೇವಿ ಸವಿಯಲು ಸಿದ್ಧ.